ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ನಂತರ ಏನ್ ನಡೆಯುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ನಾಗರಾಜ್ ಯಾದವ್ ಅವರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ ಸರ್. ತಾವು ಈ ರೀತಿ ಮೊದ್ಲಿಂದ ಸಿದ್ದರಾಮಯ್ಯ ಅವರಿಗೆ ಬಿಗ್ ಸಪೋರ್ಟ್ ಇದ್ದಿದ್ದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಏಕಾಏಕಿ ರಾಜೀನಾಮೆ ಕೇಳ್ತಾರೆ ಅಂತ ತಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಾ? ಹೇಗೆ ಇದು ಸಡನ್ ಆಯ್ತು ಸರ್? ಇದು ಏಕಾಏಕಿ ಪ್ರಶ್ನೆನೇ ಅಲ್ಲ. ಅಂದ್ರೆ ನಿಮಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಕಾಣಿಸ್ತದೆ. ಇದು ರಾಹುಲ್ ಗಾಂಧಿ ಅವರು ಯಾವತ್ತು ನನಗೆ ರಾಜೀನಾಮೆ ಕೊಡು ಅಂತ ಹೇಳಿದಾಗ ಅವ್ರು ರಾಜೀನಾಮೆ ಕೊಡ್ತೇನೆ. ಹೈಕಮಾಂಡ್ ಯಾವಾಗ ನಮ್ಗೆ ಏನ್ ಕೆಲಸ ಕೊಟ್ಟರು ಅದು ಮಾಡ್ತೇನೆ. ಪಕ್ಷ ಸೇರುವಾಗಲೇ ಸೋನಿಯಾ ಗಾಂಧಿ ಮಾತು ಕೊಟ್ಟಿದ್ರು, ನಾನು ಕಾಂಗ್ರೆಸ್ ಪಕ್ಷ ಸೇರ್ತಾ ಇರ್ತೀನಿ, ನೀವು ಮತ್ತು ನಿಮ್ಮ ಹೈಕಮಾಂಡ್ ಏನ್ ಹೇಳ್ತೇವೆ ಅದರ ಅನುಗುಣವಾಗಿ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಕೊಟ್ಟಿದ್ರು. ಅದರ ಅನುಗುಣವಾಗಿ ಅವರು ಕೆಲಸ ಮಾಡಿದ್ದಾರೆ. ಈಗ ಅವರು 8 ವರ್ಷ ರಾಜ್ಯದ ಮುಖ್ಯಮಂತ್ರಿಯ ಕೆಲಸ ಮಾಡಿದ್ದಾರೆ, 2 ಬಾರಿ ವಿರೋಧ ಪಕ್ಷದ ಲೀಡರ್ ಕೆಲಸ ಮಾಡಿದ್ದಾರೆ, 17 ಬಜೆಟ್ಗಳನ್ನ ಕೊಟ್ಟಿದ್ದಾರೆ. ಈಗ ಅವರು ವೆಲ್ ಅಕ್ಸೆಪ್ಟೆಡ್ ಲೀಡರ್ ಇನ್ ದ ಕಂಟ್ರಿ ಅಂತ ಎಲ್ಲ ಆಗಿದೆ. ಹಾಗಾಗಿ ಅವರನ್ನ ರಾಜ್ಯಸಭೆಗೆ ತಗೊಂಡು ಹೋಗ್ಬೇಕು ಅಂತ ರಾಹುಲ್ ಗಾಂಧಿ ಅವರ ಪ್ರಯತ್ನ. ಯಾಕಂದ್ರೆ ಅವ್ರ ಜೊತೆಗೆ ಹೋರಾಟ ಮಾಡಬೇಕು, ಇಂತ ಒಂದು ಪ್ರಬಲವಾದ ನಾಯಕ ಬೇಕು ಅಂತ ಅವರ ಅನಿಸಿಕೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಸಿದ್ದರಾಮಯ್ಯ ಆದ್ಮೇಲೆ ಇನ್ನೊಂದು ಯುವ ಲೀಡರ್ನ ಬೆಳೆಸಬೇಕು ಅಂತೇಳಿ, ಕರ್ನಾಟಕದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ನು ಬೆಳೆಸಬೇಕು ಅಂತೇಳಿ ಅವರು ಒಂದು ವಿಶೇಷವಾದ ನಿರ್ಣಯ ತಗೊಂಡು ಸಿದ್ದರಾಮಯ್ಯ ಕರೆದು ಬೇರೆಯವ್ರ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಮಾಡ್ತೀನಿ ಅಂತ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಅದ್ರಲ್ಲಿ ಆಶ್ಚರ್ಯದ ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಒಂದಷ್ಟು ಕನಸುಗಳಿತ್ತು, ಇನ್ನೂ ಏನೋ ಒಂದು ಅಹಿಂದ ವರ್ಗಕ್ಕೆ. ಈಗ ನಿನ್ನೆ ರಿಪೋರ್ಟ್ ತಗೊಂಡಿದ್ದಾರೆ. ಆ ರಿಪೋರ್ಟ್ ಇನ್ನು ಇಂಪ್ಲಿಮೆಂಟೇಷನ್ ಮಾಡೋಕೆ ಒಂದು ಅವಕಾಶ ಆಗ್ಲಿಲ್ವೇನೋ, ಅದು ಅವ್ರಿಗೆ ಕೆಲಸ ಉಳಿದೋಯ್ತಲ್ಲ ಅಂತ. ಕಾಂಗ್ರೆಸ್ ಕೂಡ ಅಹಿಂದ ವರ್ಗಗಳ ಪರ ಇರ್ತಕ್ಕಂತ ಒಂದು ಪಕ್ಷ. ಅದೇ ಅಹಿಂದ ವರ್ಗಗಳ ಜೊತೆಗೆ ಎಲ್ಲ ಬಡವರ ಪರವಾಗಿರ್ತಕ್ಕಂತ ಒಂದು ಪಕ್ಷ. ಶೋಷಿತರ ಧ್ವನಿ ಅಂದ್ರೆ ಕಾಂಗ್ರೆಸ್. ಅದು ಡಿ ಕೆ ಶಿವಕುಮಾರ್ ಇದ್ರು ಅದೇ ಐಡಿಯಾಲಜಿ ಇರ್ತದೆ, ಸಿದ್ದರಾಮಯ್ಯ ಇದ್ರು ಅದೇ ಐಡಿಯಾಲಜಿ ಇರ್ತದೆ. ಹಂಗಾಗಿ ಈಗ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಈ ರಿಪೋರ್ಟ್ಗಳನ್ನ, ಕಮಿಷನ್ ಕೊಟ್ಟಿರೋ ರಿಪೋರ್ಟ್ಗಳನ್ನ ಸರ್ಕಾರ ವಿಶ್ಲೇಷಣೆ ಮಾಡ್ತದೆ, ಪರಿಶೀಲನೆ ಮಾಡ್ತದೆ, ಸೂಕ್ತ ಕ್ರಮಗಳನ್ನ ಕೈಗೊಳ್ತದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ ಮಾತ್ರಕ್ಕೆ ಅಪ್ರಸ್ತುತ ಅಂತ ಆಗದೇ ಇಲ್ವಲ್ಲ ಕರ್ನಾಟಕ ರಾಜಕಾರಣಕ್ಕೆ. ಅವ್ರು ಖಂಡಿತವಾಗ್ಲೂ ಇರ್ತಾರೆ, ಖಂಡಿತವಾಗ್ಲೂ ಮಾರ್ಗದರ್ಶನ ಮಾಡ್ತಾರೆ, ಖಂಡಿತವಾಗ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡೋ ಕೆಲಸನ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ನಾನು ಯಾವತ್ತು ರಾಜ್ಯ ರಾಜಕಾರಣಕ್ಕೆ ಸೀಮಿತ, ನನಗೆ ಕೇಂದ್ರದಲ್ಲಿ ಇಷ್ಟ ಇಲ್ಲ ಅಂತ ಹೇಳಿ. ಇದು ಮೊದ್ಲಿಂದಾನು ಹೇಳಿರ್ತಾರೆ ಅಂತ ಕಾಣುತ್ತೆ. ಆದ್ರೂ ಇನ್ನೊಂದ್ 2 ವರ್ಷ ಒಂದು ಸಡಿಲ ಮಾಡಬಹುದಿತ್ತ? ಮಾಡದೇ ಇರೋಷ್ಟು ಒಂದು ತುರ್ತು ಕೇಂದ್ರಕ್ಕಿತ್ತ ಸರ್ ಸಿದ್ದರಾಮಯ್ಯ ಸರ್ ಅವ್ರದ್ದು? ಸಿದ್ದರಾಮಯ್ಯ ಅವರ ಅನಿವಾರ್ಯ ನಮ್ಗಿದೆ, ಹೈಕಮಾಂಡ್ ಬೇಕು ಅಂತ. ಬಟ್ ನಾನು ಹೋಗಲ್ಲ ಅಂತ ಇದಾರಲ್ಲ ಈಗ ಸಿದ್ದರಾಮಯ್ಯ ಅವರು. ಅದು ಅವರ ಅನಿಸಿಕೆ, ಹೈಕಮಾಂಡ್ ಅನಿಸಿಕೆ ಬೇಕು ಅಂತ. ಸರ್ ಈಗ ಡಿ ಕೆ ಶಿವಕುಮಾರ್ ಅವ್ರ ನೆಕ್ಸ್ಟ್ ಸಿಎಂ ಸರ್, ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಅವರು ಪಿಸಿಸಿ ಅಧ್ಯಕ್ಷರಾಗಿರ್ತಾರಲ್ಲ, ಅವರೇ ಮುಂಚೂಣಿಯಲ್ಲಿರೋ ನಾಯಕರಾಗ್ತಾರೆ. ಅವರೇ ಮುಂಚೂಣಿ ನಾಯಕರಲ್ವಾ? ಬೇರೆಯವರು ಕೂಡ ಕೇಳ್ತಾ ಇರ್ಬೋದು, ಆದ್ರೆ ಹಲೋ ಸರ್, ಇದು ನಿನ್ನೆ ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ರು. ಬಿಜೆಪಿ ಪಕ್ಷದಲ್ಲಿ ಈ ಪ್ರೊಸೀಜರ್, ನೀವು ಕಾಂಗ್ರೆಸ್ ನಲ್ಲಿ ಏನೆಲ್ಲ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ನಡೆಯುವಂತ ಪ್ರೊಸೀಜರ್ ಯಾವುದೂ ಪಾಲಿಸಲ್ಲ. ಆದ್ರೆ ಅವರು ಎಲ್ಲ ನಿನ್ನೆ ಅವರು ಮತ್ತೆ ಯಡಿಯೂರಪ್ಪ ಅವ್ರ ಮಗ ಇವರು ಸಿದ್ದರಾಮಯ್ಯ ಅವರು ಹೋದ್ಮೇಲೆ ಇನ್ನು ಕಾಂಗ್ರೆಸ್ ಉಳಿಯಲ್ಲ, ಅಹಿಂದ ನಾಯಕ ಹೋದ್ಮೇಲೆ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ, ಅದನ್ನ ತುಂಬಾ ಅವ್ರಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ತಾವ್ ಹೇಗ್ ನೋಡ್ತೀರಾ? ಯಾಕೆ ಇಷ್ಟ ದಿನ ಸಿದ್ದರಾಮಯ್ಯ ಸರಿ ಇಲ್ಲ ಅಂತ ಇದ್ರು, ಇವಾಗ ಯಾಕೆ ಹೇಳ್ತಾರಂಗಂತ ಅಕ್ಸೆಪ್ಟೆಡ್ ಲೀಡರ್ ಅಂತ ಹೆಂಗ್ ಹೇಳ್ತಾರ ಅವರು? ಅಂದ್ರೆ ಅವರು ಅವಕಾಶವಾದಿ ರಾಜಕಾರಣವನ್ನು ಮಾಡ್ತಾರೆ ಬೊಮ್ಮಾಯಿ ಅವರು. ಸಿದ್ದರಾಮಯ್ಯನವ್ರಿಗಾಗ್ಲಿ ಡಿ ಕೆ ಶಿವಕುಮಾರ್ ಮ್ಯಾಚ್ ಆಗೋ ಲೀಡರ್ ಇದ್ದಾರೆ. ಅವರು ಮ್ಯಾಚ್ ಆಗೋ ಲೀಡರೇ ಇಲ್ಲ ಅವ್ರಿಗೆ. ನಮ್ಮನೇಲಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋಕ್ಕಿಂತ ಅವ್ರ ಮೇಲೆ ಯಾರು ಅವರ ಮುಂದಿನ ಮುಖ್ಯಮಂತ್ರಿ, ಯಾರು ಅವರ ಪಕ್ಷದ ನಾಯಕತ್ವ ವಹಿಸ್ಕೊಳ್ತಾರೆ. ಯಡಿಯೂರಪ್ಪನವ್ರಿಗೆ ತೆರೆ ಮನೆಗೆ ಸೇರಿದ ನಂತರ ಯಾರು ಅವರ ಲೀಡರ್? ಯಾರು ಬೊಮ್ಮಾಯಿನ ಲೀಡರ್ ಅಂತ ಒಪ್ಕೊಳ್ತಾರ? ಅವ್ರ ಮಗನಿಗೆ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಹಂಗಿರೋರ್ ಬಗ್ಗೆ ಎಲ್ಲ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವ್ರು ಎಲ್ಲೂ ಹೋಗೋದಿಲ್ಲ. ಅವ್ರಿಗೆ ಬೇರೆ ಒಂದು ಯಾವ್ದೊಂದು ಜವಾಬ್ದಾರಿ ರೋಲ್ ಕೊಡ್ತಾರೆ. ಈ ಸರ್ಕಾರ ಅವ್ರ ಮಾರ್ಗದರ್ಶನದಲ್ಲೇ ಇರ್ತದೆ. ಕರ್ನಾಟಕ ರಾಜ್ಯದ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಪಬ್ಲಿಕ್ ಲೈಫ್ ಕೊನೆ ಉಸಿರಿರೋರ್ಗೂ ಕೂಡ ಕರ್ನಾಟಕ ರಾಜ್ಯದ ಸೇವೆನ ಮಾಡ್ತಾರೆ.
ಈಗ ದೇಶದೆಲ್ಲೆಡೆ ಯೂತ್ ಒಂದು ವೇವ್ಸ್ ಕ್ರಿಯೇಟ್ ಆಗಿದೆ. ರಾಹುಲ್ ಗಾಂಧಿ ಅವರು ಸಹ ಯೂತ್ ಆಡಳಿತದಲ್ಲಿ ಭಾಗವಹಿಸಬೇಕು ಅಂತ ಇದ್ದಾರೆ. ಈಗ ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ ಅವರ ಒಂದು ಸಂಪುಟದಲ್ಲಿ ಯೂತ್ಗೆ ತುಂಬಾ ಅವಕಾಶ ಇರುತ್ತಾ ಸರ್? ತಮಗೂ ಒಂದು ಅವಕಾಶ ತಾವು ಎದುರು ನೋಡ್ತಾ ಇದ್ದೀರಾ? 100% ನಾವು ಎದುರು ನೋಡ್ತೀವಿ. ಆದ್ರೆ ಫಸ್ಟ್ ಟೈಮ್ MLC ಗಳಾಗದೆ ಅವಕಾಶ ಸಿಗೋದು ಎಷ್ಟು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. MLA ಗಳು ಜಾಸ್ತಿ ಗೆದ್ದಿರೋ ಸಂದರ್ಭದಲ್ಲಿ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಪರ್ಫಾರ್ಮ್ ಮಾಡ್ತೀವಿ ಮತ್ತು ಯುವಜನತೆಗೂ ಅವಕಾಶ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಆಶೆ ಆಗಿದೆ. ನೋಡೋಣ ಏನಾಗ್ತದೆ. ಸರ್, ಇದುವರೆಗೂ ನಮ್ಮ ಜೊತೆ ಮಾತನಾಡಿದ್ರೆ ಧನ್ಯವಾದಗಳು ಸರ್. ನಮಸ್ಕಾರ. ನೀವು ಮಾತಾಡಿಸೋದಕ್ಕೆ ಧನ್ಯವಾದಗಳು ತಮಗೆ ಮತ್ತು ಕಿರಣ್ ಸರ್ಗೆ. ಥ್ಯಾಂಕ್ ಯು ಸರ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.